ಬಾಗೇಪಲ್ಲಿ ತಾಲೂಕಿನ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಮಾರ್ಗದ ರಾಷ್ಟ್ರೀಯ ಹೆದ್ದಾರಿ 44ರ ಗಂಗೋತ್ರಿ ಪೆಟ್ರೋಲ್ ಬಂಕ್ ಬಳಿ ಭಾನುವಾರ ಸಂಭವಿಸಿದ ಭೀಕರ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದು, ಅವರ ಕುಟುಂಬಗಳಿಗೆ ಸರ್ಕಾರ ತಲಾ 25 ಲಕ್ಷ ರೂಪಾಯಿಗಳನ್ನು ಪರಿಹಾರ ನೀಡಬೇಕೆಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಅವರು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಬಾಗೇಪಲ್ಲಿ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ನಡೆದ ಭೀಕರ ಅಪಘಾತದಲ್ಲಿ 6 ಜನ ಕೂಲಿ ಕಾರ್ಮಿಕರು ಮೃತಪಟ್ಟಿರುವುದು ದುರದೃಷ್ಟಕರ, ತುಂಬಾ ನೋವಿನ ಸಂಗತಿಯಾಗಿದೆ. ಏಕೆಂದರೆ ಬಾಗೇಪಲ್ಲಿ ಟೌನ್ನಿಂದ ಕೂಲಿಗಾಗಿ ಪೆರಸಂದ್ರ ಗ್ರಾಮಕ್ಕೆ ಹೋಗಿ ರೈತರ ಜಮೀನುಗಳಿಗೆ ತೆರಳಿ ಕೂಲಿ ಕೆಲಸ ಮುಗಿಸಿಕೊಂಡು ಆಟೋದಲ್ಲಿ ಪಟ್ಟಣದ ಕಡೆ ವಾಪಸ್ ಬರುತ್ತಿದ್ದಾಗ ಹೆದ್ದಾರಿ 44ರ ಗಂಗೋತ್ರಿ ಪೆಟ್ರೋಲ್ ಬಂಕ್ ಬಳಿ ಆಟೋಗೆ ಬೆಂಗಳೂರು ಕಡೆಯಿಂದ ವೇಗವಾಗಿ ಬಂದ ಕಾರು ಡಿಕ್ಕಿ ಹೊಡೆದಿದ್ದು, ಡಿಕ್ಕಿ ರಭಸಕ್ಕೆ ಆಟೋ ರಸ್ತೆ ಬದಿ ನಿಂತಿದ್ದ ಲಾರಿ ಕೆಳಗೆ ನುಗ್ಗಿ ಸಂಪೂರ್ಣ ಜಖಂಗೊಂಡು ಭೀಕರ ಅಪಘಾತವಾಗಿ 6 ಜನರು ಮೃತಪಟ್ಟಿದ್ದಾರೆ. ಅದಕ್ಕಾಗಿ ಇಂದು ನಾನು ನನ್ನ ಬೆಂಬಲಿಗರು ಸೇರಿದಂತೆ ಸಿದ್ದಲಪಲ್ಲಿ ತಾಂಡ ಸದ್ದುಪಲ್ಲಿ ರಾಶ್ಚೇರ್ವಾವ್ ಗ್ರಾಮಗಳಿಗೆ ಹೋಗಿ ಮೃತಪಟ್ಟ ಕೂಲಿ ಕಾರ್ಮಿಕರ ಕುಟುಂಬಗಳಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿ ನನ್ನ ಕೈಲಾದ ಸಹಾಯವನ್ನ ಮಾಡಿ ಅಳಿಲು ಸೇವೆ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ಈ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಗಳ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮದುವೆ ಇನ್ನಿತರ ಕಾರ್ಯಕ್ರಮಗಳಿಗೆ ನಾನು ಅವರ ಜೊತೆ ಕೈಜೋಡಿಸಿ ಸಹಾಯ ಸಹಕಾರ ನೀಡುತ್ತೇನೆ. ಜೊತೆಗೆ ಈಗ ಬರುವ ಡಿಕೆ ಶಿವಕುಮಾರ್ ನೇತೃತ್ವದ ಹೊಸ ಸರ್ಕಾರ ಹಾಗೂ ಈ ಭಾಗದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಮೃತಪಟ್ಟ ಕುಟುಂಬಗಳಿಗೆ ಸರ್ಕಾರದಿಂದ 25 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ನೀಡಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಆರ್ ಪ್ರತಾಪ್, ಸುಧಾಕರ್ ರೆಡ್ಡಿ, ಲೋಕೇಶ್, ವೆಂಕಟೇಶ್, ಶ್ರೀನಿವಾಸ್, ದೇವರಾಜ್ ಮತ್ತಿತರರು ಹಾಜರಿದ್ದರು. ವರದಿ ರವೀಂದ್ರ, ಎನ್ಕೆಎಸ್ ಟಿವಿ 4 ಬಾಗೇಪಲ್ಲಿ. ಬೆಳಗ್ಗೆಯಿಂದ ಹೋಗಿ ನಾನು ಕೂಡ ನನ್ನ ಕೈಲಾದ ಒಂದು ಸಹಾಯವನ್ನು ಮಾಡಿಬಿಟ್ಟು ಬಂದಿದ್ದೀನಿ. ಮುಂದೆ ಕೂಡ ಅವ್ರ ಕುಟುಂಬಗಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಮತ್ತು ಅವ್ರಿಗೆ ಏನೇ ಮದುವೆ ಕಾರ್ಯಗಳು ಅದು ಇದು ಇದ್ದರೆ ಏನೇ ಇದ್ದರೂ ಹೇಳಿ ನಾನು ಮಾತಾಡ್ತೀನಿ, ನಾನು ಬರ್ತೀನಿ, ನಿಮ್ಮ ಕೈ ಜೋಡಿಸ್ತೀನಿ, ನನ್ನ ಕೈಲಾದ ಸಹಾಯ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನನಗೆ ಯಾರೋ ಮಾತು ಕೊಟ್ಟಿದ್ದೀನಿ. ನನ್ನ ಕೈಲಾಗಿದ್ದ ಅಳಿಲು ಸೇವೆಯನ್ನು ನಾನು ಮಾಡಿಬಿಟ್ಟು ಬಂದಿದ್ದೀನಿ. ಒಂದು ದುರದೃಷ್ಟವಶಾತ್ ನಿನ್ನೆ ನಡೆದಂಥ ಒಂದು ಸಂಘಟನೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ನೋವಿನ ಸಂಗತಿ. ಯಾಕಂದರೆ ಪಾಪ ಬೆಳಗ್ಗೆ ಎದ್ದರೆ ಬಾಗೇಪಲ್ಲಿಂದ ಸಾವಿರಾರು ಜನ ಕೂಲಿ ಮಾಡಲಿಕ್ಕೆ ಹೋಗ್ತಾರೆ. ಅದೇ ರೀತಿಯಾಗಿ ಬಾಗೇಪಲ್ಲಿ ಟೌನಿಂದ ಆಟೋದಲ್ಲಿ ಮಹಿಳೆಯರು ಏನು ಪೆರೇಸಂದ್ರಕ್ಕೆ ಕೂಲಿಗೆ ಹೋಗಿ ವಾಪಸ್ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಾರು ಆ ಒಂದು ಆಟೋವನ್ನು ಡಿಕ್ಕಿ ಹೊಡೆದು ಲಾರಿಗೆ ಡಿಕ್ಕಿ ಹೊಡೆದು 2 ಸಲ ಆಗಿದೆ ಅಂತ ವಿಚಾರ ಗೊತ್ತಾಗಿ ನಾನು ಕೂಡ ಆ ಮೃತಪಟ್ಟಿರ್ತಕ್ಕಂಥ ಎಲ್ಲ ಮಾತೆಯರನ್ನ ನಾನು ಕೂಡ ಹೋಗಿ ನೋಡಿಕೊಂಡು ಅವರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳುವ ರೀತಿಯಲ್ಲಿ ಬೆಳಗ್ಗೆಯಿಂದ ಕೂಡ ಮಾಡಿದ್ದೀನಿ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಮನವಿ, ಈ ಕ್ಷೇತ್ರದ ಶಾಸಕರು ಸುಬ್ಬಾರೆಡ್ಡಿ ಅವರಾಗಿರ್ಬೋದು ಮತ್ತು ಸರ್ಕಾರದಲ್ಲಿ ಈಗಾಗಲೇ ಏನು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದಾರೆ, ಹೊಸ ಮುಖ್ಯಮಂತ್ರಿಗಳಾಗೋರಿರ್ಬೋದು, ಉಸ್ತುವಾರಿ ಸಚಿವರಾಗಿರ್ಬೋದು, ಯಾರೇ ಆಗಲಿ ಅವರ ಒಂದು ಹೋಗಿ ಏನು ಮೃತಪಟ್ಟಿರ್ತಕ್ಕಂಥ ಕುಟುಂಬಗಳಿಗೆ ಕನಿಷ್ಠ ಪಕ್ಷ ಒಂದು 25 ಲಕ್ಷ ರೂಪಾಯಿ ಆದರೂ ಒಂದೊಂದು ಕುಟುಂಬಕ್ಕೆ ನೀಡಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಯಾಕೆಂದರೆ ಅವರು ಕೂಲಿ ಮಾಡತಕ್ಕಂಥ ಅವ್ರ ಮಕ್ಕಳು ಅನೇಕ ಮೊಟಕುಗೊಳ್ಳುತ್ತಾರೆ. ಅವ್ರ ಕುಟುಂಬ ನಡಿಬೇಕಾದ್ರೆ ಒಂದು ಆಧಾರ ಸ್ತಂಭ. ಬೆಳಗ್ಗೆ ಇದ್ದರೆ ಪಾಪ 400 ರೂಪಾಯಿ 500 ರೂಪಾಯಿ ಕೂಲಿಗೆ ಅಂತ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಆಟೋ ಚಾಲಕ ಆತ ಕೂಡ ಮೃತಪಟ್ಟಿದ್ದಾನೆ. ಅವ್ರ ಮನೆಗೂ ಹೋಗಿ ಬಂದಿದ್ದೀನಿ. ಎಲ್ಲ ಮೃತಪಟ್ಟಿರ್ತಕ್ಕಂಥ ಎಲ್ಲ ಪ್ರತಿಯೊಂದು ಶವ ಸಂಸ್ಕಾರಕ್ಕೂ ಕೂಡ ಹೋಗಿ ಬಂದಿದ್ದೀನಿ. ಈಗಾಗಲೇ ಬೆಳಗ್ಗೆಯಿಂದ ಕೂಡ ಅವ್ರಿಗೆ ಸಂಪೂರ್ಣವಾಗಿ ನೀವೆಲ್ಲ ಸಹಕಾರ ಮಾಡಬೇಕು, ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ. ನಾನು ಈ ಸಂದರ್ಭದಲ್ಲಿ ಅನೇಕ ಸರ್ಕಾರದಲ್ಲಿ ವೇಸ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಇರ್ತದೆ. ಅದರಲ್ಲಿ ಯಾರೋ ಪಾಪ ಬಡವರು ಆಕ್ಸಿಡೆಂಟಾಗಿ ತೀರ್ಕೊಂಡಿದ್ದಾರೆ. ಅವ್ರಿಗಿನ್ನ ಏನು ಅಂತ್ಯಕ್ರಿಯೆ ಮಾಡಲಿಕ್ಕೂ ಕೂಡ ಅವ್ರ ಮನೆಗಳಲ್ಲಿ ಕಾಸಿರಲ್ಲ. ತುಂಬ ನಿರ್ಗತಿಕರು, ಕೂಲಿ ಕಾರ್ಮಿಕರು ಅಂತ ಈಗಾಗಲೇ ಮಾಧ್ಯಮದಲ್ಲೂ ಎಲ್ಲದರಲ್ಲೂ ನೀವು ನೋಡಿರ್ತೀರ. ಅದರಿಂದ ನಾನು ಒತ್ತಾಯಪೂರ್ವಕವಾಗಿ ನಾನೆಲ್ಲ ನಮ್ಮ ನಾಯಕರುಗಳ ಒಂದು ಸಮ್ಮುಖದಲ್ಲಿ ಒಂದು ಸಾರ್ವಜನಿಕರ ಉದ್ದೇಶದಿಂದ ಈ ಭಾಗದಲ್ಲಿ ಮೃತಪಟ್ಟಿರ್ತಕ್ಕಂಥ ಎಲ್ಲ ಮಾತೆಯರಿಗೆ ನೀವು ದಯವಿಟ್ಟು ಕನಿಷ್ಠ ಪಕ್ಷ ಒಂದು 25 ಲಕ್ಷ ರೂಪಾಯಿ ಒಂದು ಕುಟುಂಬಕ್ಕೆ ನೀವು ಪರಿಹಾರ ನೀಡಲೇಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹನ ಮಾಡ್ತೀನಿ.